Taste the Daily. ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಹೂತಿಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯನಿಗೆ ಮತ್ತೆ ಆರೋಗ್ಯ ತಪಾಸಣೆಗೆ ಮುಂದಾಗಿದ್ದಾರೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ 3ನೇ ಬಾರಿ ಆರೋಗ್ಯ ತಪಾಸಣೆಯನ್ನ ನಡೆಸಿರೋದು ಎಸ್ಐಟಿ ಅಧಿಕಾರಿಗಳು. ಇಂದು ಬೆಳಗ್ಗಿನವರೆಗೂ ಕೂಡ ಮಹಜರು ಪ್ರಕ್ರಿಯೆ ನಡೆದಿದೆ. ಆತನನ್ನ ಕರ್ಕೊಂಡು ಹೋಗಿನೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ, ಮೋಹನ್ ಕುಮಾರ್ ಅವರ ಮನೆಯಲ್ಲಿ ತಪಾಸಣೆ ಅಥವಾ ಪರಿಶೋಧನೆಯನ್ನ ಮಾಡಲಾಗ್ತಾ ಇತ್ತು. ಪ್ರತಿ 48 ಗಂಟೆಗಳಿಗೊಮ್ಮೆ ಆರೋಗ್ಯ ತಪಾಸಣೆಯನ್ನ ಮಾಡಬೇಕಾಗುತ್ತೆ. ಈಗ ಇದು ಆರೋಗ್ಯ ತಪಾಸಣೆ ಏನಿದೆ 3ನೇ ಬಾರಿಗೆ ಆಗಿರುವಂಥದ್ದು. ನಿನ್ನೆಯಿಂದ ಕೂಡ ಈ ಒಂದು ಇಬ್ಬರ ಮನೆ ಮೇಲೂ ನಡೀತಾ ಇರುವಂತಹ ದಾಳಿ ಪರಿಶೀಲನೆಯನ್ನ ನೀವು ಗಮನಿಸ್ತಾನೆ ಇದ್ದೀರಾ. ಅದು ಹಾಗೆ ಕಂಟಿನ್ಯೂ ಆಗಿದೆ. ಹಾಗಾಗಿ ಈಗ ಮತ್ತೆ ಚಿನ್ನಯ್ಯನ ಆರೋಗ್ಯ ತಪಾಸಣೆ ಮಾಡಲಾಗಿದೆ. 48 ಗಂಟೆಗೊಂದ್ಸಲ ಅಂದರೆ 2 ದಿನಕ್ಕೆ ಒಂದು ಬಾರಿ ಆರೋಗ್ಯ ತಪಾಸಣೆಯನ್ನ ಮಾಡಲೇಬೇಕಾಗುತ್ತೆ. ಆತನ ಬಿಪಿಯಲ್ಲಿ ಏನಾದರೂ ಏರುಪೇರಾಗಿದೆಯಾ ಅಥವಾ ಆತನ ಮಾನಸಿಕ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ, ಈಗ ತನಿಖೆಗೆ ಸ್ಪಂದಿಸುವ ರೀತಿಯಲ್ಲಿ ಇದ್ದಾನ ಇಲ್ವಾ, ದೈಹಿಕವಾಗಿ ಆತನಿಗೆ ಈಗ ಶಕ್ತಿ ಇದೆಯಾ ಇಲ್ವಾ, ಸುಸ್ತಾಗ್ತಾ ಇದೆಯಾ ಏನು, ಬ್ಲಡ್ ಪ್ರೆಷರ್ ಹೇಗಿದೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಅಂತ BP ಶುಗರ್ ಇದೆಲ್ಲವೂ ಕೂಡ ಮಾಮೂಲಿ ಟೆಸ್ಟನ್ನು ಮಾಡ್ತಾರೆ. 48 ಗಂಟೆಗಳಿಗೊಮ್ಮೆ ಟೆಸ್ಟ್ ಮಾಡಬೇಕು. ನಿನ್ನೆಯಿಂದನೂ ಕೂಡ ನೀವು ಗಮನಿಸ್ತಾ ಇದ್ದೀರಾ, ನಿನ್ನೆ ಬೆಳಗ್ಗೆಯಿಂದನೂ ನಡೀತಾ ಇದ್ದಂಥ ರೇಡ್ ಇದು. ಇವತ್ತು ಬೆಳಗ್ಗಿನವರೆಗೂ ಕೂಡ ಮಹಜರು ಪ್ರಕ್ರಿಯೆ ನಡೆದಿದೆ. ಏನೇನು ಸಿಕ್ಕಿದಾವೆ ಅದೆಲ್ಲವನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಈಗ ಮತ್ತೊಮ್ಮೆ ಚಿನ್ನಯ್ಯನಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಲಾಗಿದೆ. ಒಟ್ಟು ಈಗ 3 ಬಾರಿ ಆರೋಗ್ಯ ತಪಾಸಣೆ ಮಾಡಿದಂತಾಯಿತು. ಅಂದರೆ ಅದನ್ನ SIT ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡ ನಂತರ ಈಗ ತನಿಖೆಯ ಆಯಾಮ ಬದಲಾಗಿದೆ. ಇಲ್ಲಿವರೆಗೂ ಗುಂಡಿ ಅಗಿಯುವಂಥದ್ದಿರ್ಬೋದು, ಅದನ್ನ ತನಿಖೆಗೆ ಒಳಪಡಿಸೋದಿರ್ಬೋದು, ಇಷ್ಟೇ ಇತ್ತು. ಆದ್ರೆ ಈಗ ಹಂಗಲ್ಲ. ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಧಾರದಲ್ಲಿ ಕೆಲವರ ಮನೆಗೆ ಹೋಗ್ತಾ ಇದ್ದಾರೆ. ಅದು ತಿಮ್ರೋಡಿ ಮನೆ ಇರ್ಬೋದು, ಅದೇ ರೀತಿಯಾಗಿ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆ ಇರ್ಬೋದು, ಮತ್ತೊಂದು ಕಡೆ ತಮಿಳ್ನಾಡಿಗೆ ಹೋಗಿದ್ರು, ಮಂಡ್ಯಕ್ಕೆ ಹೋಗಿದ್ರು, ಚಿಕ್ಕಬಳ್ಳಿ, ಚಿಕ್ಕರಸಿನಪಾಳ್ಯ, ಹೀಗೆ ತನಿಖೆ ಆಯಾಮ ಮತ್ತೆ ಚುರುಕು ಪಡ್ಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ತಿಮ್ರೋಡಿ ಅವರ ನಿವಾಸ ಹಾಗೂ ಅವರ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸ ಎರಡೂ ಕಡೆನೂ ಕೂಡ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆ ಸಿಕ್ಕಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಬಟ್ ತಿಮ್ರೋಡಿ ಅವರ ಮನೆಯಲ್ಲಿ 3 ತಲ್ವಾರ್ಗಳು ಕೂಡ ಸಿಕ್ಕಿದೆಯಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಹಾಗೆ ಆರೋಗ್ಯ ತಪಾಸಣೆ ಅಂತ ಬಂದಾಗ ಅನಾಮಿಕ ದೂರುದಾರ ಅನ್ಸ್ಕೊಂಡಿದ್ದ ಚಿನ್ನಯ್ಯನ್ಗೆ ಈಗಾಗಲೇ 3ನೇ ಬಾರಿ ಆರೋಗ್ಯ ತಪಾಸಣೆ ಆಗಿದೆ. ಸದ್ಯ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಆದಿತ್ಯ? ಸೌಖ್ಯ, ಹೌದು. ಈಗಾಗಲೇ ಈ ಒಂದು ಮಹಜೂರು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ವಶಕ್ಕೆ ಪಡಿಬೇಕು ಅಂತ SIT ಹೋದಂಥ ಸಂದರ್ಭ ಆತನಿಗೆ ಸಂಬಂಧಿಸಿದಂತಹ ಮೊಬೈಲ್ ಮತ್ತು ಆ ಮನೆಯ CC ಕ್ಯಾಮ್ರಾದ ಹಾರ್ಡ್ ಡಿಸ್ಕ್, ಆತನ ಬಟ್ಟೆ ಬರೆಗಳ ಜೊತೆಗೆ ಶಾಕಿಂಗ್ ಆಗಿ ತಿಮ್ಮರೋಡಿಯವರ ಮನೆಯಲ್ಲಿ ನಿವಾಸದಲ್ಲಿ ತಲವಾರುಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸದ್ಯ ಬರ್ತಾ ಇದೆ. SIT ಗಮನಕ್ಕೆ ಇದು ಬಂದಿದೆ ಅನ್ನುವಂಥ, ಯಾಕಂದರೆ ಆತನ ಕೊಠಡಿಯನ್ನು ಅವರು ತಲಾಶ್ ಮಾಡೋದಕ್ಕೆ ಹೋಗಿದ್ರು. ತಲಾಶ್ ಮಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಹುಡುಕಾಟವನ್ನು ಮಾಡುವಾಗ ಈ ತಲವಾರುಗಳು ಸಿಕ್ಕಿದೆ. ಅಂದರೆ 3 ತಲವಾರುಗಳು ಸಿಕ್ಕಿರೋದು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿರುವನ್ನ ನೀಡಿದೆ. ಯಾತಕ್ಕೋಸ್ಕರ ಇದನ್ನ ಅಲ್ಲಿ ಅಕ್ರಮವಾಗಿ ಕ್ರೋಢೀಕರಿಸಿದ್ರು, ಅದನ್ನು ಯಾಕಲ್ಲಿ ಇಡಲಾಗಿತ್ತು ಅನ್ನೋದು. ಸೊ ಯಾಕಂದ್ರೆ ಈ ಪ್ರಕರಣ ಏನಿದೆ SIT ತನಿಖೆಗೆ ಬೇಕಾಗಿದ್ದು ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ದಾಖಲೆಗಳು. ಆದರೆ ಈಗ ತಲವಾರು ಸಿಕ್ಕಿರುವಂತಹ ಕಾರಣದಿಂದಾಗಿ SIT ಇದನ್ನ ತನ್ನ ಹೆಗಲಿಗೆ ಹಾಕಿಕೊಳ್ಳುತ್ತಾ ಅಥವಾ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡ ಕಾರಣದಿಂದಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಏನಾದರೂ ಕೇಸ್ ಆಗುತ್ತಾ ಅನ್ನುವಂಥ ರೀತಿಯ ಅನುಮಾನಗಳು ಸದ್ಯ ಮೂಡ್ತಾ ಇದೆ. ಆದರೆ SITಗೆ ಸಂಬಂಧಪಟ್ಟ ಹಾಗೆ ಅದನ್ನ ಸೀಸ್ ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಕೇವಲ ತಲವಾರುಗಳು ಮಾತ್ರ ಅಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮಡದಿಯ ಮೊಬೈಲ್ ಮತ್ತು ಮಗಳ ಮೊಬೈಲ್ ಅನ್ನ ಕೂಡ SIT ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಅಂದ್ರೆ ಈಗ ಆತನಿಗೆ ಸಂಬಂಧಪಟ್ಟ ಹಾಗೆ ಈಗ ಹೋಗಿರೋದು, ಅಲ್ಲಿಗೆ ಆತನಿಗೆ ಆಶ್ರಯವನ್ನು ನೀಡಲಾಗಿತ್ತು. ಆತ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಆತ ರಕ್ಷಣೆಯನ್ನ ಕೂಡ ಪಡೆದುಕೊಂಡಿದ್ದ. ಹಾಗಾಗಿ ಆತನಿಗೆ ಅಭದ್ರತೆ ಇದೆ. ಈ ಕಾರಣಕ್ಕೋಸ್ಕರ ನಾವು ಆತನಿಗೆ ಭದ್ರತೆಯನ್ನ ನೀಡಿದ್ವಿ ಅನ್ನೋದು ತಿಮ್ಮರೋಡಿ ಅವರ ವರ್ಷನ್ ಆಗಿತ್ತು. ಆದ್ರೆ ಈ ತನಿಖೆಗೆ ಹೋದ ಸಂದರ್ಭ ಯಾತಕ್ಕೋಸ್ಕರ
ಅವರ ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಎಲ್ಲೋ ಒಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ SIT ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ನೀಡುತ್ತಾ ಅಥವಾ ನೇರವಾಗಿ ಅವರನ್ನು ವಶಕ್ಕೆ ಪಡೆಯುತ್ತಾ ಅನ್ನುವಂಥ ಕುತೂಹಲಗಳು ಸದ್ಯ ಮೂಡಿರೋದು. ಯಾಕಂದರೆ SITಯ ಮುಂದಿನ ನಡೆ ತನಿಖೆ ಯಾವುದು ಕೂಡ ನಿರೀಕ್ಷಿತವಾಗಿ ಎಲ್ಲ ಕಡೆಗಳಲ್ಲಿ ನಡೆದಿಲ್ಲ. ಕೆಲವೇ ಕ್ಷಣ ಅಂದರೆ ಕೊನೆ ಕ್ಷಣದಲ್ಲಿ ಅವರ ನಿರ್ಧಾರಗಳು ಬದಲಾಗ್ತಾ ಇರೋದು, ಯಾರು ಊಹಿಸದ ರೀತಿಯ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ಳೋದನ್ನು ಡೇ 1 ಇಂದ ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಅನಾಮಿಕಾ ದೂರುದಾರ ಅಥವಾ ಚಿನ್ನಯ್ಯನ ಅಣ್ಣ ತಾನಾಸಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿದ್ದಾರೆ. ಆತ ಕೇವಲ ಇವರ ಒಂದು ಸಂಪರ್ಕ ಕೊಂಡಿ ಮಾತ್ರ. ಅಂದರೆ ಆತ ಈತನನ್ನು ತಮಿಳುನಾಡಿನಿಂದ ಉಜಿರೆಗೆ ಕೆಲಸಕ್ಕೋಸ್ಕರ ಕರೆಸಿಕೊಂಡಿದ್ದ. ಸ್ಟಿಲ್ ಆತನನ್ನು ವಿಚಾರಣೆ ಮಾಡಿದ್ರು. ಆದರೆ ಯಾಕೆ ಈತನಿಗೆ ಆಶ್ರಯ ನೀಡಿದವರನ್ನು ಈವರೆಗೂ ಕೂಡ ವಿಚಾರಣೆ ಮಾಡಿಲ್ಲ ಅನ್ನೋದೇ ಎಲ್ಲರಲ್ಲೂ ಕೂಡ ಇದ್ದಂತಹ ಪ್ರಶ್ನೆ. ಹಾಗಾದರೆ SIT ಏನಾದರೂ ಬೇರೆ ಅಂದರೆ ದೊಡ್ಡ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ಯಾ? ನೇರವಾಗಿ ಸೂತ್ರಧಾರರು ಅನಿಸಿಕೊಂಡಂಥವರು ಅಥವಾ ಆಶ್ರಯದಾತರನ್ನು ವಶಕ್ಕೆ ಪಡೆಯುವಂಥ ಪ್ಲಾನ್ ಮಾಡ್ಕೊಂಡಿದ್ಯಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಪಡೆಯುವಂಥ ಪ್ರಕ್ರಿಯೆಗಳು ನಡೀತಾ ಇದೆಯಾ ಅನ್ನೋದು. ಯಾಕಂದರೆ ಈ ಪ್ಲಾನ್ ಅಥವಾ ಈ ನಕಲಿ ಬುರುಡೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕತೆಗೂ ಸಂಬಂಧಪಟ್ಟ ಹಾಗೆಯೂ ಕೂಡ ಆ ಚಿನ್ನಯ್ಯ ಏನಿದ್ದ ಆರೋಪಿ ಆತ ಇದ್ದಂಥ ಕೊಠಡಿಯಲ್ಲಿ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನು SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಒಂದು ಕಡೆಯಿಂದ ಮಹಜರು, ಇನ್ನೊಂದು ಕಡೆಯಿಂದ ಮುಂದಿನ ತನಿಖೆ ಅಥವಾ ಮುಂದೆ ಯಾರನ್ನಾದರೂ ವಶಕ್ಕೆ ಪಡೆಯೋದಕ್ಕಿದ್ರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ SIT ಮಾಡಿಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತು ಈ ಚಿನ್ನಯ್ಯನ ಚಲನವಲನ ಏನು, ಒಂದು ಕಾರ್ಯಾಚರಣೆ ಏನು ಅಂದರೆ ಆತ ಅಲ್ಲೇ ಇದ್ದ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ, ಅಂದರೆ ಆ CC ಕ್ಯಾಮ್ರಾದ ಮೂಲಕ ಆತ ಅಲ್ಲಿದ್ದ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಅಲ್ಲಿನ ಹಾರ್ಡ್ ಡಿಸ್ಕ್ ಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ನೋಡೋಕೆ ಹೋದರೆ ಆತನ ಚಲನವಲನಗಳು ಅಥವಾ ಆತನನ್ನು ಸಂಪರ್ಕ ಮಾಡೋದಕ್ಕೆ ಯಾರೆಲ್ಲ ಬರ್ತಾ ಇದ್ರು. ಈಗಾಗಲೇ ಇದೊಂದು ಷಡ್ಯಂತ್ರ ಅನ್ನೋದನ್ನು DCM ಆದಿಯಾಗಿ ಅನೇಕ ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಷಡ್ಯಂತ್ರ ನಿಜಾನ ಅನ್ನೋದಕ್ಕೆ ಪೂರಕವಾಗಿ SIT ಈ CCTV ಮೂಲಕ ಕೂಡ ಒಂದಿಷ್ಟು ದಾಖಲೆಗಳನ್ನು ಕಲೆ ಹಾಕುವಂಥ ಸಾಧ್ಯತೆ ಇದೆ. ಯಾರು ನಿರಂತರವಾಗಿ ಆ ಮನೆಗೆ ಬಂದು ಹೋಗ್ತಾ ಇದ್ರು, ಯಾರು ಚಿನ್ನಯ್ಯನ ಜೊತೆಗೆ ಗೌಪ್ಯವಾಗಿ ಮಾತುಕತೆಯನ್ನು ಮಾಡ್ತಾ ಇದ್ರು, ಆ ಮನೆಯಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳು ಏನು ಮತ್ತು ಆ ಚಿನ್ನಯ್ಯನ ಪಾತ್ರ ಏನು, ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ CCTV ಒಂದು ಬಲವಾದ ಸಾಕ್ಷ್ಯ, ಆತನ ಮೊಬೈಲ್ ಕೂಡ ಬಹಳ ಬಲವಾದ ಸಾಕ್ಷ್ಯ. ಹಾಗಾಗಿ ಅದನ್ನು ಈಗ ವಶಪಡಿಸಿಕೊಂಡಿರುವಂಥ SIT ಅದರ ಆಧಾರದಲ್ಲಿ ಇನ್ನಷ್ಟು ಜನರನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ SIT ಕೇವಲ ಮಾಜರು ಮಾತ್ರ ಅಲ್ಲ, ನಿನ್ನೆ ಬೇಕಾದಂಥ ದಾಖಲೆಗಳನ್ನು ಪಡೆದುಕೊಂಡು ತಿಮರೋಡಿ ಅವರ ಮನೆಯಿಂದ ಪಡೆದುಕೊಂಡು ಆ ಬಳಿಕ ಅವರ ಅಣ್ಣನ ಮನೆಗೂ ಕೂಡ ಹೋಗಿದ್ದಾರೆ. ರಾತ್ರಿ 9 ಗಂಟೆ ತನಕ ತಿಮರೋಡಿ ಅವರ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ನಡೆದಿದ್ರೆ ಆ ಬಳಿಕ ಅವರ ಅಣ್ಣನ ಮನೆಯಲ್ಲಿ ಬೆಳಿಗ್ಗೆ 6 ಗಂಟೆಯವರೆಗೂ ಕೂಡ ಮಹಜರು ಪ್ರಕ್ರಿಯೆ ನಡೆದಿದೆ. ಈಗ ಚಿನ್ನಯ್ಯ ಅಂತ ಹೇಳಿದ ಸಂದರ್ಭ ಆತನಿಗೆ ಸಂಬಂಧಪಟ್ಟಿದ್ದು ಆತನ ಬಟ್ಟೆ ಬರೆಗಳು, ಮೊಬೈಲ್ ಮಾತ್ರ ಇರುತ್ತೆ. ಅದಕ್ಕೆ ಇಷ್ಟೊತ್ತು ಬೇಕಾ ಮಹಜರು ಮಾಡೋದಕ್ಕೆ? ಹಾಗಾದರೆ SIT ಬೇರೆ ಮಹತ್ವದ ದಾಖಲೆಗಳನ್ನೇನಾದರೂ ಕಲೆ ಹಾಕಿದೆಯಾ ಅನ್ನೋದು ಕೂಡ ಇಲ್ಲಿ ಬಹಳ ಅನುಮಾನ ಕಾರಣವಾಗಿರೋದು. SITಯ ನಡೆ ತೀವ್ರ ಕುತೂಹಲ ಕಾರಣವಾಗಿದೆ. ನಾಳೆಯೊಳಗೆ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಚಿನ್ನಯ್ಯ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ, ಆತ ಜೈಲಿಗೆ ಹೋಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆದರೆ ಆತ ಜೈಲಿಗೆ ಹೋಗುವಂಥ ಸಂದರ್ಭ ಯಾರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾನೆ ಅನ್ನೋದೇ ಇಲ್ಲಿ ಇರುವಂಥ ಟರ್ನಿಂಗ್ ಪಾಯಿಂಟ್. ಸೊ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು SIT ಮಾಡ್ತಾ ಇದೆ. ತನಿಖಾ ಪ್ರಕ್ರಿಯೆಯನ್ನು ಬಹಳ ಚುರುಕುಗೊಳಿಸಿದ್ದಾರೆ. ಯಾಕಂದರೆ ಇವತ್ತು ಬೆಳಿಗ್ಗೆವರೆಗೂ ಕೂಡ ಕಾರ್ಯಾಚರಣೆಯನ್ನು ಮಾಡಿ ನಾರ್ಮಲ್ ಆಗಿ ಅಧಿಕಾರಿಗಳು ಬ್ರೇಕ್ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಮಧ್ಯಾಹ್ನದ ಬಳಿಕ ತನಿಖಾಧಿಕಾರಿ ದಯಾಮ ಅವರು ಮತ್ತೆ ಅಖಾಡಕ್ಕೆ ಇಳಿದಿದ್ದಾರೆ. ಏನು ಚಿನ್ನಯ್ಯ ಆರೋಪಿ ಇದ್ದಾನೋ ಈತನ 3ನೇ ಆರೋಗ್ಯ ತಪಾಸಣೆಯು ಕೂಡ ನಡೆದಿದೆ. ಯಾಕಂದರೆ ಬೆಳಗಿನ ಜಾವದವರೆಗೂ ಕೂಡ ಆತ SIT ಅಧಿಕಾರಿಗಳ ಜೊತೆಗೆ ಇದ್ದ ಕಾರ್ಯಾಚರಣೆಯಲ್ಲಿ. ಹಾಗಾಗಿ ಕೊಂಚ ಆತನಿಗೆ ರೆಸ್ಟ್ ನೀಡಿ ಮಧ್ಯಾಹ್ನದ ಬಳಿಕ ಈಗ ಆತನನ್ನು ಮತ್ತೆ ಆರೋಗ್ಯ ತಪಾಸಣೆಗೆ ಕರೆದೊಯ್ದು ವಾಪಸ್ಸಾಗಿದ್ದಾರೆ. ಮುಂದೆ ಯಾವುದೇ ಕ್ಷಣದಲ್ಲಿ ಅಥವಾ ಕೆಲವೇ ಕ್ಷಣಗಳಲ್ಲಿ ಸೂತ್ರಧಾರಿಗಳಿಗೂ ಕೂಡ SIT ಕಿಡ್ಡ ತೋಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೌಖ್ಯ ಅಂದ್ರೆ ಆದಿತ್ಯ, ಈಗಾಗಲೇ ಅನಾಮಿಕಾ ಅಥವಾ ಚಿನ್ನಯ್ಯ ಏನಿದ್ದಾನೆ ಆತನ ಆರೋಗ್ಯ ತಪಾಸಣೆಗೆ ಒಳಪಡಿಸಿದ್ದಾಗಿದೆ. ಅಂದ್ರೆ ಆತನಿಗೆ ವಿಶ್ರಾಂತಿ ಕೊಡಬೇಕು ಅನ್ಕೊಂಡಿದ್ದಾರೋ, ಮತ್ತೆ ತನಿಖೆ ಮುಂದುವರಿತಾ ಅಂದ್ರೆ ತಮಿಳುನಾಡು ಮತ್ತೆ ಮಂಡ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದವ್ರನ್ನ ವಿಚಾರಿಸ್ತಾ ಇದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನಾಸ್ಪದವಾಗಿ ಏನಾದರೂ ಇಲ್ಲಿ ಘಟನೆಗಳು ನಡೆದಿತ್ತಾ ಅಂತ ಅವ್ರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ರು. ಇಲ್ಲೂ ಕೂಡ ಹಾಗೆ ಮಾಡ್ತಾರಾ ಅಥವಾ ಸಮಯ ಇದೆಯಾ ಇಲ್ವಾ? ಮುಂದಿನ ಬೆಳವಣಿಗೆಗಳು ಏನಾಗ್ಬೋದು? ಸೌಖ್ಯ, ಇಲ್ಲಿ ಕೇವಲ ವಿಚಾರಣೆ ಅಂತ ಆಗಿದ್ರೆ ಇಷ್ಟೊತ್ತಿಗಾಗಲೇ ಆಶ್ರಯದಾತರನ್ನ SIT ಸಂಪರ್ಕ ಮಾಡ್ತಾ ಇತ್ತು. ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಾಗಿರ್ಬೋದು, ನಾವು ಆತನ ಹಿಂದಲ್ಲ ಆತನ ಜೊತೆಗೇ ಇದ್ದೀವಿ ಅಂತ ಘಂಟಾಘೋಷವಾಗಿ ಹೇಳಿದಂತಹ ಗಿರೀಶ್ ಮಠಣ್ಣವರಾಗಿರ್ಬೋದು, ಪ್ರತಿ ಬಾರಿ ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಂತಹ ಜಯಂತ್ ಟಿ ಆಗಿರ್ಬೋದು, ಇವರನ್ನ ಸಿಂಪಲ್ ಆಗಿ ಈಗ ತಾನಾಸಿಯನ್ನು ವಿಚಾರಣೆ ಮಾಡಿದ ರೀತಿಯಲ್ಲಿ, ಪಂಚಾಯತ್ PDOಗಳನ್ನು ವಿಚಾರಣೆ ಮಾಡಿದ ರೀತಿಯಲ್ಲಿ, ಅಥವಾ ಆತನ ಸಂಬಂಧಿಕರು ಆ ಊರವರನ್ನ ವಿಚಾರಣೆ ಮಾಡಿದ ರೀತಿಯಲ್ಲಿ ನಾರ್ಮಲ್ ಆಗಿ ಇಷ್ಟೊತ್ತಿಗೆ ಮಾಡಲೇಬೇಕಾಗಿತ್ತು. ಆದರೆ SIT ಯಾಕೆ ಮಾಡ್ತಾ ಇಲ್ಲ ಅನ್ನೋದು, ಅಂದರೆ SITಯ ಪ್ಲಾನ್ಗಳು
ದಾಖಲೆಗಳು ಬೇರೆ ಇದೆಯಾ, ಅವ್ರನ್ನ ವಿಚಾರಣೆಗೆ ಕರೆದು ವಶಕ್ಕೆ ಪಡೆಯುವಂಥ ಸ್ಕೆಚ್ ಏನಾದರೂ ಹಾಕಿದಾರಾ? ಸೊ ವಶಕ್ಕೆ ಪಡಿಬೇಕು ಅಂದರೆ ಸುಮ್ಮನೆ ವಶಕ್ಕೆ ಪಡೆಯೋದಕ್ಕೆ ಆಗೋದಿಲ್ಲ. ನೀವೇ ಸರ್ಕಾರದ ವತಿಯಿಂದ ಆತನಿಗೆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ರಕ್ಷಣೆ ಕೊಟ್ಟಿದ್ರಿ, ನಾವು ಆತನಿಗೆ ಆಶ್ರಯ ಕೊಡೋದ್ರಲ್ಲಿ ಏನು ತಪ್ಪಿದೆ ಅನ್ನೋದನ್ನು ಇವರು ಡಿಫೆಂಡ್ ಮಾಡ್ತಾರೆ. ಮತ್ತು ಆತನ ಮನೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಆಶ್ರಯದಾತರು ಇದರಲ್ಲಿ ಲಿಂಕ್ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಬಲವಾದ ದಾಖಲೆಗಳು ಸಿಕ್ಕಿಲ್ಲ. ಆತನ ಮೊಬೈಲ್ ಮತ್ತು ಹಾರ್ಡ್ ಸಿಕ್ಕಿದೆ ಮತ್ತು ಆತನ ವಸ್ತುಗಳು ಬಿಟ್ಟರೆ ಬರಿಗೈಯಲ್ಲಿ SIT ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಅಂದರೆ ತಲ್ವಾರು ಇನ್ನೊಂದು ಬೇರೆ ಪ್ರಕರಣ ಅದು, ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ದಾಖಲೆಗಳನ್ನೆಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಸುಪ್ರೀಂ ಕೋರ್ಟ್ನ ವಕೀಲರಿಗೆ ನೀಡಲಾಗಿದೆ. ಇನ್ ಕೇಸ್ ಈತ ಸಿಕ್ಕಾಕೊಂಡು ನಾಳೆ ಯೂಟರ್ನ್ ಹೊಡೆದ್ರೆ ನಮ್ಮ ಸೇಫ್ಟಿಗೆ ನಾವು ಏನು ಮಾಡ್ಕೋಬೇಕು ಅನ್ನೋದನ್ನ ಕೂಡ ಅವ್ರು ಮಾಡ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತು ಒಂದಲ್ಲ ಎರಡಲ್ಲ ಸುಮಾರು 20ಕ್ಕೂ ಅಧಿಕ ವಿದೌಟ್ ಮಾಸ್ಕ್ ಆತನ ಇಂಟರ್ವ್ಯೂ ಅನ್ನ ಮಾಡಲಾಗಿದೆ. ಕೆಲವು ಇಂಟರ್ವ್ಯೂಗಳು ಯೂಟ್ಯೂಬ್ ಅಲ್ಲಿ ಹರಿಬಿಡೋದಕ್ಕಂತ ಮಾಡಲಾಗಿದ್ರೆ ಇನ್ನೊಂದಿಷ್ಟು ವಿಡಿಯೋ ದಾಖಲೀಕರಣ. ಈಗ SIT ಅಧಿಕಾರಿಗಳು ಹೋದಲ್ಲೆಲ್ಲ ಯಾವ ಥರ ವಿಡಿಯೋ ದಾಖಲೀಕರಣ ಮಾಡ್ತಾ ಇದ್ದೀರೋ ಆತನನ್ನ ಕೂಡ ಇದೇ ಮಾದರಿಯಲ್ಲಿ, ಅಂದರೆ ಆತನೇ ಕನ್ಫೆಸ್ ಮಾಡ್ಕೊಂಡ ರೀತಿಯಲ್ಲಿ, ನಾನು ಪಶ್ಚಾತ್ತಾಪಕ್ಕೆ ಒಳಗಾಗಿಯೇ ಬಂದು ಇಲ್ಲಿ ಸರೆಂಡರ್ ಆಗಿದ್ದೀನಿ, ನನ್ನ ಪಾಪದ ಹೊರೆಯನ್ನು ಇಳಿಸೋಗೋಸ್ಕರ ಬಂದಿದ್ದೀನಿ, ನಾನು 100 ಶವಗಳನ್ನು ಹುತ್ತು ಹಾಕಿದ್ದು ನಿಜ, ನಾನು ಯಾರದೋ ಪ್ರೊವೊಕೇಶನ್ಗೆ ಒಳಗಾಗಿ ಬಂದು ಇಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ, ಈ ಥರ 10 ಹಲವು ಆಯಾಮದ ವಿಡಿಯೋಗಳನ್ನು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಯಾಕಂದರೆ ಮುಂದಿನ ದಿನದಲ್ಲಿ ಪ್ಲಾನ್ ಎ ಫೇಲ್ ಆದರೆ ಪ್ಲಾನ್ ಬಿ ಸೇಫರ್ ಸೈಡ್ಗೆ ಬೇಕಾಗುತ್ತೆ. ಕೋರ್ಟ್ನಲ್ಲೂ ಕೂಡ ಈ ಸಾಕ್ಷ್ಯಗಳನ್ನು ಅವರು ಹಾಜರುಪಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಆ ವಿಡಿಯೋಗಳು ಕೂಡ ಅವರ ಬಳಿ ಇದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಡಿಫೆಂಡ್ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಏನೆಲ್ಲ ಬೇಕು ಅದನ್ನು ಮಾಡ್ಕೊಂಡಿದ್ದಾರೆ. SIT ಗಮನಕ್ಕೂ ಕೂಡ ಇದು ಬಂದಿದೆ. ಇವರನ್ನ ವಶಕ್ಕೆ ಪಡಿಬೇಕು ಅಂದರೆ ಚಿನ್ನಯ್ಯನ ಹೇಳಿಕೆ ಒಂದೇ ಸಾಕಾಗೋದಿಲ್ಲ, ಪ್ರಬಲವಾದ ದಾಖಲೆಗಳು ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ SIT ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತಾ ಇದೆ, ಬಿಟ್ಟರೆ ಅವರ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಆ ಎಲ್ಲ ದಾಖಲೆಗಳನ್ನು ಪಡೆದ ಬಳಿಕ, ಪ್ರಬಲವಾದ ಸಾಕ್ಷ್ಯಗಳು ಲಭಿಸಿದ ಬಳಿಕ ಕೂಡಲೇ ಇವರನ್ನ ವಿಚಾರಣೆಗೆ ಒಳಪಡಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ.